ಅರಸೀಕೆರೆ ತಾಲೂಕಿನಲ್ಲಿ ಪರ್ಮಿಟ್ ಇಲ್ಲದೆ GST ಬಿಲ್ ಇಲ್ಲದೆ ದಾವಣಗೆರೆಯಿಂದ ಚಾಮರಾಜನಗರ ಮಂಡ್ಯಗೆ ಹಲವು ನೆಫೆಡ್ ರಾಗಿ ಲಾರಿಗಳು ಓಡಾಡುತ್ತಿದ್ದು, ಇದರಿಂದ ಮುಂದೆ ಆಗುವ ಅಪಘಾತಗಳಿಗೆ ಯಾರು ಹೊಣೆ? ಇದಕ್ಕೆ ಮುಂಜಾಗ್ರತೆಯಿಂದ DC, ಜಿಲ್ಲಾ ದಂಡಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನೇರ ಹೊಣೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದ ಕಾರಣ ಜಿಲ್ಲಾ ದಂಡಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ತಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲು ಆದೇಶ ನೀಡಬೇಕೆಂದು ಸಾರ್ವಜನಿಕರು ಕೋರಿದ್ದಾರೆ. ಮತ್ತು ಈ ದಿನ ಲಾರಿಯನ್ನು ಅಡ್ಡಗಟ್ಟಿ ಪರ್ಮಿಟ್ ಇಲ್ಲದ ಕಾರಣ APMC ವಿಜಿಲೆನ್ಸ್ ಅವರು 27,000 ರೂಗಳನ್ನು ದಂಡ ವಿಧಿಸಲಾಗಿತ್ತು. ಇದು ಏನಾಗಿರೋದು ಅಂತ ಗಾಡಿದು ಪರ್ಮಿಟ್ ಇಲ್ಲ. ಗಾಡಿ ತುಂಬ ಓಡಾಡ್ತಾ ಇದೆ. ರಾಗಿ ತುಂಬಿರೋ ಗಾಡಿ ಇದೆ. ಫುಲ್ಲು ರಾಗಿ ತುಂಬಿರೋದೇ ಲಾರಿ ಅದು. ಇವ್ರ ಪಾಪ ಮೈಸೂರಿಂದ ಹಿಡಿದಿದ್ದಾರೆ ಪಾಪ ಅಧಿಕಾರಿಗಳು. ಅವ್ರು ಒಳ್ಳೆ ಕೆಲಸ ಮಾಡಿದಾರೆ ಕಣ. ಅದು ಬಿಟ್ಟು ಈಗ ಅವ್ರು ಯಾರೋ ಪರ್ಮಿಟ್ ಇಲ್ಲ ಅಂತ ಕೇಳ್ತಾವ್ರೆ, ಅದು ಫೈನ್ ಆಗ್ತಾವ್ರೆ. ಮಾಡ್ತಾ ಇದೆಯಾ ಅಣ್ಣ? ಬಂದಿರತ್ತೆ ಅಂತ ₹1 ಹಾಕಕ್ಕೆ ಕೇಳೋದು. ಅಲ್ಲಲ್ಲ, ಅದು ಅವ್ನು ಫಸ್ಟ್ ದುಡ್ಡು ಹಾಕಕ್ಕೆ ಕೇಳೋ. ದುಡ್ಡು ಅದೇ ₹1 ಬಂದಿತ್ತಂತೆ. ಕೊಡ್ರಿ ಅಲ್ಲ, ರಸೀದಿ ಕೊಡ್ರಿ, ಒಂದು ಫೋಟೋ ಹೊಡ್ಕೋಣ. ಸರಿ, ನಾವು ವಾಟ್ಸಪ್ ಹಾಕ್ತೀನಿ. ಯಾಕಣ್ಣ ಸರ್, ಈಗ ಏನಾಗಿದೆ ಈ ಲಾರಿನ ಯಾಕೆ ಹಿಡ್ದೀರಾ ಅಂತ? ನಾವು ಮೈಸೂರು ವಿಭಾಗದ ತನಿಖಾ ದಳ ಜಾಗೃತ ದಳದವರು ನಾವು ಹಿಂಗೆ ಇದು ಮಾಡುವಾಗ ನೀವು ದಾರಿಯಲ್ಲಿ ಗಾಡಿ ಇವಾಗ ಇದೆ ಏನು ಜಾಗದಲ್ಲಿ ನಿಂತಿದ್ದೀವಿ, ಯಾವ ಜಾಗ ಇವ್ರು ನಮ್ಗೆ ಗೊತ್ತಿಲ್ಲ. ಅರಸೀಕೆರೆಯಿಂದ ಮುಂದೆ ಒಂದು 4 ಕಿಲೋಮೀಟರ್ ಶಿವರ ಗೇಟು ಅಲ್ಲಿ ಗಾಡಿ ನಿಲ್ಲಿಸಿ ತಪಾಸಣೆ ಮಾಡಿದಾಗ ಅದರಲ್ಲಿ ಬಿಲ್ ಇತ್ತು, RMC ಪರ್ಮಿಟ್ ಇರಲಿಲ್ಲ. ಸೊ ಹಂಗಾಗಿ ಅದಕ್ಕೆ ದಂಡ ಹಾಕಿದ್ದೀವಿ, RMC ಕಟ್ಸ್ಕೊಂಡು ದಂಡ ಹಾಕಿದ್ದೀವಿ. ಅದ್ರಲ್ಲಿ 36 ಟನ್ ರಾಗಿ ಇದೆ. 36 ಟನ್ನಿಗೂ ಕರೆಕ್ಟಾಗಿ ಬಿಲ್ ಇದೆ ಸರ್? ಬಿಲ್ ಇದೆ, 36 ಟನ್ ಬಿಲ್ ಇದೆ. ಬಟ್ RMC ಪರ್ಮಿಟ್ ಇಲ್ಲದೆ ಇರೋದ್ರಿಂದ ದಂಡ ಹಾಕಿದ್ದೀವಿ. ಯಾವ ಊರಿಂದ ಬರ್ತೀರಾ ಸರ್ ಗಾಡಿ? ದಾವಣಗೆರೆಯಿಂದ ಬರ್ತಾರೆ. ದಾವಣಗೆರೆಯಿಂದ ಈ ಕಡೆ ಮಂಡ್ಯನಾ? ಈ ಕಡೆ ಮಂಡ್ಯ ಅಲ್ಲ, ಇಲ್ಲೇ ಇದಕ್ಕೆ ಹೋಗ್ತಾ ಇದೆ, ಚನ್ನರಾಯಪಟ್ಟಣಕ್ಕೆ. ಯಾಕೆಂದ್ರೆ ನಿನ್ನೆ 24ನೇ ತಾರೀಕು ಇದೇ ತರ ಒಂದು ಲಾರಿ ಬಂದ್ಬಿಟ್ಟು ತಳ್ಳೂರು ಗೇಟಲ್ಲಿ ಅನ್ಲೋಡ್ ಆಗ್ತಿದೆ ಅಂತ ಮಾಹಿತಿ ಬಂದಿತ್ತು. ಆ ವಿಚಾರವಾಗಿ ರಸೀದಿನ ಇಲ್ಲಿ ಹಾಕಿದ್ದೀವಿ ನೋಡಿ, ಅದಕ್ಕೆ ಆ ಗಾಡಿ ನಂಬರ್ ಸಮೇತ ಇದೆ. ನೀವು ಅದನ್ನ ಪರಿಶೀಲನೆ ಮಾಡಿ. RMC ಇದೆ, APMCಗೆ ಹೋಗುತ್ತೆ. ಈ ಬಿಲ್ APMCಗೆ ಹೋಗುತ್ತೆ. ನೋಡಿ 360 ಕ್ವಿಂಟಾಲು ಅಲ್ಲಿ ಬರ್ದಿದೆ ನೋಡಿ, ಮೇಲೆಲ್ಲ ಡೀಟೇಲ್ ಇದೆ. ಗಾಡಿ ನಂಬರ್ ವಿತ್ ಬಿಲ್ ನಂಬರು ಎಲ್ಲ ಇದೆ ನೋಡಿ. ಡಿವಿಷನ್ಸ್ ಕೋಡ್ 8 ಡಿಸ್ಟ್ರಿಕ್ಟ್. ಸರಿನಾ? ನೋಡಿ ನಮ್ಮ ಸಾಹೇಬ್ರ ಸೀಲು ಇದೆ ಕೆಳಗಡೆ. ಸೀಲ್ ಇದೆ. ಹೆಚ್ಚುವರಿ ನಿರ್ದೇಶಕರು ತಗೊಳಪ್ಪ. ಸರ್ ನಿಮ್ಮ ಹೆಸರು? ನಾನು ಹರೀಶ್ ಕುಮಾರ್ ಅಂತ. ಓಕೆ ಸರ್, ಥ್ಯಾಂಕ್ ಯು.